ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸದ್ದು ಅಂತೇಳಿ. ಆ್ಯಕ್ಚುಲಿ ನಾನು ಹಾಲೇಸಿನ ಫ್ರೆಂಡೆ. 12 ವರ್ಷದಿಂದ ಜೊತೆಗಿದ್ದು ಈ ಎಲ್ಲ ಸ್ಕ್ರಿಪ್ಟ್ ವರ್ಕ್ ಎಲ್ಲ ಮಾಡಿದಾಗ ಮಾತಾಡುವಾಗ ಮತ್ತು ಇಬ್ಬರು ಸೇರಿ ಕಲಾಗಂಗೋತ್ರಿ ನಾಟಕದಲ್ಲಿ ಕೆಲಸ ಮಾಡಿದ್ದೀವಿ. ಕಲಾಗಂಗೋತ್ರಿ ಟೀಮಲ್ಲೆಲ್ಲ ಅವಾಗಿಂದ ಪರಿಚಯ ಆಗಿ ಆ್ಯಕ್ಟಿಂಗ್ ಹುಚ್ಚಿತ್ತು. ಹಂಗೆ ನಾನು ಹೋಗಿ ನಾನು DOP ಆದೆ. ಓಕೆನಾ. ನಾನು MA ಜರ್ನಲಿಸಮ್ ಮುಗಿಸ್ಕೊಂಡು ಸಿನಿಮಾಟೋಗ್ರಫರ್ ಆದಮೇಲೆ ಯಾಕೆ ನಾವೇ ಮಾಡೋಣ, ಬೇರೆ ಸಿನಿಮಾಟೋಗ್ರಫರ್ ಯಾಕೆ ನಾವು ಕಲಿತಾ ಇದ್ದೀವಿ ಅಂದಮೇಲೆ ನಾವೇ ಮಾಡೋಣ, ಪ್ರಯತ್ನ ಪಡೋಣ ಅಂಥೇಳಿ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ತುಂಬ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸು. ಯಾಕಂದರೆ ಹೊಸದಾಗಿ ಮಾಡ್ತಾಯಿದ್ದೀವಲ್ಲ, ಹಂಗೆ ತೆಗಿಬೇಕು, ಹಿಂಗೆ ತೆಗಿಬೇಕು, ಡಿಸ್ಕಸ್ ಮಾಡಿ ಈ ಚೆನ್ನಾಗಿ ಬರ್ತಾಯಿಲ್ಲ, ಹಿಂಗೆ ಚೆನ್ನಾಗಿ ಬರ್ತಾಯಿದೆ ಅಂತ ಫುಲ್ ಡಿಸ್ಕಸ್ ಮಾಡಿ ತೆಗಿತೀವಲ್ಲ. ನಮಗೆ ಸಿನಿಮಾ ಶೂಟ್ ಮಾಡಬೇಕಾದ್ರೆ ಇಷ್ಟು ಮಜಾ ಮಾಡಿದ್ದೀವಿ. ಮಜಾ ಮಾಡೋದ್ರ ಜೊತೆಗೆ ಆಮೇಲೆ ಅಷ್ಟು ವರ್ಕು ಚೆನ್ನಾಗಿ ಮಾಡಿದ್ದೀವಿ. ನಿಮ್ಗೆ ಗೊತ್ತಾಗುತ್ತೆ, ಬರೀ ಲೈಟ್ ಇಟ್ಕೊಂಡು ಕ್ಯಾಮ್ರಾನ ಬರೀ ದೂಟ್ಗಿ ಲೈಟ್ ಇಟ್ಕೊಂಡು ಕ್ಯಾಮ್ರಾನ ವರ್ಕ್ ಮಾಡಿದ್ದೀವಿ. ಆಮೇಲೆ ಎಲ್ಲ ಅಂದರೆ ನಮಗೆ ಲೊಕೇಶನು ತುಂಬ ಸಾಥ್ ಕೊಟ್ಟಿದೆ. ಯಾಕಂದರೆ ಹಳೆ ಮನೆಗಳು, ಹಳೆ ವಾಡೆಗಳು, ಆಮೇಲೆ ಕಾಡಲ್ಲಿ ಶೂಟ್ ಮಾಡ್ಬೇಕಾದ್ರೆ ತುಂಬ ಖುಷಿಯಾಗಿದೆ. ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ. ಆಮೇಲೆ ಮ್ಯೂಸಿಕ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ. ನಾನು ಆವಾಗಲೇ ಹೇಳಿದೆ, ಮ್ಯೂಸಿಕ್ ಮಾಡಿದ ತಕ್ಷಣ ಸರ್ ಸಾಂಗ್ ಹಿಟ್ಟಾಗುತ್ತೆ, ತಲೆ ಕೆಡಿಸ್ಕೋಬೇಡಿ, ಮ್ಯೂಸಿಕ್ ಮಾತ್ರ ತುಂಬ ಚೆನ್ನಾಗಿದೆ. ನನಗೆ ಫುಲ್ಲು ಖುಷಿ ಕೊಟ್ಟಿದ್ದಂದರೆ, ನಾನು ಇಲ್ಲಿಂದ ಬಿಜಾಪುರಕ್ಕೆ ಹೋಗ್ಬೇಕಾದ್ರೆ ಈ 4 ಸಾಂಗ್ ಹಾಕ್ಕೊಂಡೆ, ಕಾರಲ್ಲಿ ಹೋಗ್ಬೇಕಾದ್ರೆ 4 ಸಾಂಗ್ ಹಾಕ್ಕೊಂಡು ಊರವರೆಗೂ ಅದೇ 4 ಸಾಂಗು. ಆ ದೇವರ ಬಂಧನಗೆ ಅಂತ ಕೇಳಿದ್ರೆ ನಿಮಗೆ ಇನ್ನೊಂದು, ಯಾಕಂದರೆ ಯಾರಾದರೂ ಸಿನಿಮಾ ನೋಡೋಕ್ಕೆ ಬಂದರೆ ದೈವಿ ಭಕ್ತಿ ಜಾಸ್ತಿ ಇದ್ದರೆ ಅಂಥವರೆಲ್ಲ ನಿಂಬೆ ಹಣ್ಣು ಇಟ್ಕೊಂಡು ಬನ್ನಿ. ಯಾಕಂದರೆ ದೇವರ ಬರೋ ಸಾಧ್ಯತೆ ಗ್ಯಾರಂಟಿ ಇದೆ. ದಯವಿಟ್ಟು ನಿಂಬೆ ಹಣ್ಣುಗಳನ್ನ ಇಟ್ಕೊಂಡು ಬನ್ನಿ. ಆಮೇಲೆ ಅಲ್ಲಿ ಥಿಯೇಟ್ರ್ಗಳಲ್ಲೆಲ್ಲ ತುಂಬ ಹಾಡಾಗೋದು ಬೇಡ ಅಂತ ಹೇಳ್ತಾ ಈ ಸಿನಿಮಾದಲ್ಲಿ ನನಗೆ ತುಂಬ ಖುಷಿಯಾಗಿದೆ. ಎಲ್ಲರೂ ಸಪೋರ್ಟು, ಎಲ್ಲರೂ ಓನಾಗಿ ಕೈ ಹಾಕಿ ಮಾಡಿದ್ದೀವಿ ಈ ಸಿನಿಮಾನ. ನೀವು ಸಪೋರ್ಟ್ ಮಾಡಿ, ಹಾಗೆ ಕನ್ನಡ ಇಂಡಸ್ಟ್ರಿನ ಇನ್ನೂ ಚೆನ್ನಾಗಿ ಹೊಸ ಕಲಾವಿದರನ್ನ ಬೆಳೆಸಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಹೌದು. ಹಾಂ, ಇಲ್ಲ, ಟೆಕ್ನಿಕಲ್ ಟೀಮ್ಗೆ ಹೆಂಗೆ ಬಂದಂದರೆ, ಜರ್ನಲಿಸಮ್ ಮಾಡಿದ್ದೆ ಆಲ್ರೆಡಿ. ಒಂದು ಪತ್ರಿಕೆಯಲ್ಲಿ ಒಂದು 3-4 ಮಂತ್ಸು ವರ್ಕ್ ಮಾಡಿದೆ. ನನಗೆ ಅದು ಲಾಕ್ಡೌನ್ ಆಯಿತು. ಲಾಕ್ಡೌನ್ ಆದಮೇಲೆ ನಾನು ಹೆಂಗಿದ್ದರೂ ಎಡಿಟಿಂಗು ಆಮೇಲೆ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿ ಎಡಿಟಿಂಗ್ ಮಾಡ್ತಾ ಇರೋದ್ರಿಂದ ನಾನು ವೆಡ್ಡಿಂಗ್ ಫೀಲ್ಡಿಗೆ ಸೇರಿಕೊಂಡೆ. ಅಂದರೆ ವೆಡ್ಡಿಂಗ್ ಸಿನಿಮಾಟೋಗ್ರಫಿ ಮಾಡೋದು ಇದು ಸೇರಿಕೊಂಡಾದ್ಮೇಲೆ ಹೆಂಗಿದ್ರೂ ನಾನೇ ಎಲ್ಲ ಗೊತ್ತಿದೆ, ನಾವೇ ಮಾಡಿಬಿಡೋಣ ಅಂತ ಹಾಲೇಶಿಗೆ ಕೂತ್ಕೊಂಡು, ಹಂಗಿದ್ರು ಅವ್ನ ಕತೆ ರೆಡಿ ಇತ್ತು. ಸಿನಿಮಾಟೋಗ್ರಫರ್ ಒಬ್ಬರು ಬಾಕಿ ಇದ್ದರು, ಅದು ಸೇರಿಕೊಂಡು ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀವಿ. ಒಳ್ಳೆ ಕ್ಯಾಮ್ರಾಗಳನ್ನ ಯೂಸ್ ಮಾಡಿದ್ದೀವಿ. ಮತ್ತು ಇದ್ರ ಜೊತೆಗೆ ಇನ್ನು ಹೊಸದು ಕಲಿತಾ ಇದ್ದೀವಿ. ಆಲ್ರೆಡಿ ಇನ್ನು ಹೊಸ ಸ್ಕ್ರಿಪ್ಟು ರೆಡಿ ಆಗಿದೆ ನಮ್ಮದು. ಓಕೆನಾ. ಆ ಹೊಸ ಸ್ಕ್ರಿಪ್ಟು ಇನ್ನೊಂದಿಷ್ಟು ದಿನದಲ್ಲಿ ಅದನ್ನು ಅನೌನ್ಸ್ ಮಾಡ್ತೀವಿ. ಹಾಗೆ ನಮ್ಮ ಉತ್ತರ ಕರ್ನಾಟಕದಿಂದ ಸಿನಿಮಾಗಳು, ಇನ್ನು ನಮ್ಮ ಈ ಉತ್ತರ ಕರ್ನಾಟಕ ಟೀಮ್ದಿಂದ ಸಿನಿಮಾಗಳು ಬರ್ತಾ ಹೋಗ್ತವೆ. ಸಪೋರ್ಟ್ ಮಾಡಿ.